ಲಾಭದ ನಿರೀಕ್ಷೆ ಗರಿಗೆದರಿತ್ತು. ಅಂದ್ಕೊಂಡಂತೆಯೇ ಬೆಳೆಗಳು ಹುಲುಸಾಗಿ ಬೆಳೆದಿದ್ವು. ಆದರೆ ರಾತ್ರೋರಾತ್ರಿ ನಡೆದ ಅವಾಂತರ ರೈತರ ನಿರೀಕ್ಷೆಗೆ ಕೊಳ್ಳಿ ಇಟ್ಟಿದೆ. ಕಾಲುವೆ ಒಡೆದು ಬೆಳೆಗಳೆಲ್ಲ ನೀರಲ್ಲಿ ಮುಳುಗಿ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ. ಹತ್ತಕ್ಕೂ ಹೆಚ್ಚು ಮೀಟರ್ ಮೇಲೆ ಇರತಕ್ಕಂಥ ಕಾಲುವೆ ಇದು ಒಡೆದು ಹೋಗಿ 16 ಎಕರೆ ಪ್ರದೇಶದಲ್ಲಿರ್ತಕ್ಕಂಥ ಜಮೀನಿನ ಫಲವತ್ತಾದ ಮಣ್ಣು ಸಹಿತ ಕೊಚ್ಚಿಕೊಂಡು ಹೋಗಿದೆ. ಉಳ್ಳಾಗಡ್ಡಿ ಹಾಳಾಗ್ಯದ್ರಿ, ಕಬ್ಬು ಹಾಳಾಗೈತಿ, ಮೆಕ್ಕೆಜೋಳ ಹಾಳಾಗೈತಿ. ಇದು ಮುಳವಾಡ ಪಶ್ಚಿಮ ಕಾಲುವೆ. ಕೃಷ್ಣ ಭಾಗ್ಯ ಜಲನಿಗಮದ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಕಟ್ಟಿದ ಮೊದಲ ಕಾಲುವೆ. ವಿಜಯಪುರ ಜಿಲ್ಲೆ ಕೊಲ್ಹಾರದ ಹಳ್ಳದ ಗೆಣ್ಣೂರಿನಲ್ಲಿ ಇದೇ ಕಾಲುವೆ ಕೋಡಿ ಒಡೆದಿದೆ. ಇದರ ಪರಿಣಾಮ ಜಮೀನಿನಲ್ಲಿದ್ದ ಮರಗಳು ಬೇರು ಸಮೇತ ಕಿತ್ತು ಹೋಗಿವೆ. ತೋಟದ ಮನೆಗಳ ಸುತ್ತಲೂ ನೀರು ವ್ಯಾಪಿಸಿದೆ. ಜನರನ್ನ ರಕ್ಷಿಸಲಾಗಿದೆ. ಮನೆಯಲ್ಲಿದ್ದ ಕೃಷಿ ಪರಿಕರಗಳು, ರಸಗೊಬ್ಬರವೆಲ್ಲ ಜಲಾಹುತಿಯಾಗಿದೆ. ರಾತ್ರಿ 10:40ಕ್ಕೆ ಹೊಡಿತು ಕೆನಾಲ. ತಪ್ಪಳು ಬರಾಕತ್ತಿ, ಮಳೆ ಬರ್ತೈತೆ ಅಂತೇಳಿ ನಾವು ಆ ಕಡೆ ಜೋಳ ಕಾಳ ತೆಗಿಬೇಕತ್ತಿ ಓಡಾಡಿದೆವು. ಕಾಲಾಗ ನೀರು ಬಂದ್ಬಿಡ್ತಿ. ಅವಾಗ ದನಕರ ಬಿಟ್ಟೆವು. ಬಿಟ್ಟು ಕೆಸಿಂದ ಇನ್ನು ಅವು ಎಲ್ಲಾರ ಬದುಕೊಳ್ಳಿ ಅಂತೇಳಿ ನಾವು ಕೆನಾಲ್ ಇದು ಹೊಡೆದೈತಿ. ನಮಗೆ ತ್ರಾಸ ಭಾಳ ಆಕತಿ. ಇನ್ನು ನಾವು ಉಳಿಯೋಂಗಿಲ್ಲ. ನಮ್ಮದು ಉಳ್ಳಾಗಡ್ಡಿ ಹಾಳಾಗ್ಯದ್ರಿ, ಕಬ್ಬು ಹಾಳಾಗೈತಿ, ಮೆಕ್ಕೆಜೋಳ ಹಾಳಾಗೈತಿ. ಮತ್ತು 300 ಪ್ಯಾಕೆಟ್ ಉಳ್ಳಾಗಡ್ಡಿ ಸೋಸಿ ಹಾಕಿದ್ದೆವು, ಅದು ಹರ್ಕೊಂಡು ಹೋಗೈತೆ. ಮುಳವಾಡ ಪಶ್ಚಿಮ ಕಾಲುವೆ 61,000 ಎಕರೆ ಪ್ರದೇಶಕ್ಕೆ ನೀರುಣಿಸುತ್ತೆ. ವಾರಾಬಂದಿ ಮೂಲಕ ಕಾಲುವೆಗೆ ನಾಳೆ ಸಂಜೆಯವರೆಗೂ ನೀರು ಹರಿಸಬೇಕಿತ್ತು. ಆದ್ರೀಗ ಎಲ್ಲವೂ ಹಾಳಾಗಿದೆ. ಸ್ಥಳಕ್ಕೆ ಅಧಿಕಾರಿಗಳು ಹಾಗೂ ಕೊಲ್ಹಾರ ತಹಶೀಲ್ದಾರ್ ಭೇಟಿ ನೀಡಿ ಪರಿಶೀಲಿಸಿದ್ರು. ನಿರ್ವಹಣೆ ನಿರ್ಲಕ್ಷ್ಯದಿಂದ ಅವಾಂತರವಾಗಿದೆ ಅನ್ನೋ ಆರೋಪ ಕೇಳಿಬರ್ತಿದೆ. ಮಾಡಿಬಿಟ್ರೆ ಮುಗುದಿಲ್ಲ. ಪ್ರತಿ ವರ್ಷ ಅಲ್ಲಿ ಕಂಟಿ ಬೆಳಿತಾವ, ಯಾವ ಇಲ್ಲಿ ಹೆಗ್ನ ದೂತ್ ಮಾಡ್ತಾವ. ಇದನ್ನೆಲ್ಲ ನೋಡ್ತಕ್ಕಂಥದ್ದು ಸಂಬಂಧಪಟ್ಟ ನೀರಾವರಿ ಇಲಾಖೆ ಜವಾಬ್ದಾರಿ. ಇದನ್ನು ದುರಸ್ತಿ ಮಾಡಿ ನೀರು ಬಿಡಬೇಕಂದ್ರೆ ಇದ್ದಂಥ ಕಬ್ಬು ಉಳಿಗಡ್ಡೆ ಎಲ್ಲ ಹಾಳಾಕೋದು ರೈತರದು. ಮುಂದಿನ 10 ದಿನದಲ್ಲಿ ಒಡೆದ ಕಾಲುವೆ ದುರಸ್ತಿ ಮಾಡುವುದಾಗಿ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದರೆ ಎಕರೆಗೆ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ. ಸರ್ಕಾರ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹಿಸುತ್ತಿದ್ದಾರೆ. ಅಶೋಕ್ ಯಡಳ್ಳಿ, TV9 ವಿಜಯಪುರ.